ವಿಮಾ ನೌಕರರ ಸಂಘ ರಾಯಚೂರು ವಿಭಾಗದ 33ನೇ ನೌಕರರ ಮಹಾಸಮ್ಮೇಳನವು ಇದೇ ಅಕ್ಟೋಬರ್ 5ರಂದು ನಗರದ ಎಸ್ಎಲ್ವಿ ಹೋಟೆಲ್ ಹತ್ತಿರದ ಕೊಠಾರಿ ಭವನದಲ್ಲಿ ಜರುಗಲಿದೆ ಎಂದು ವಿಮಾ ನೌಕರರ ಸಂಘ ರಾಯಚೂರು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಎಂ ರವಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 33ನೇ ನೌಕರರ ಮಹಾಸಮ್ಮೇಳನವು ಇದೇ ಅಕ್ಟೋಬರ್ 5ರಂದು ಹಮ್ಮಿಕೊಂಡಿದ್ದು, ಈ ಸಭೆಯ ಉದ್ಘಾಟನೆಯನ್ನು ಅಖಿಲ ಭಾರತ ವಿಮಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮಿಶ್ರಾ ನೆರವೇರಿಸಲಿದ್ದಾರೆ. ವಲಯ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಟಿವಿಎಸ್ ರವೀಂದ್ರನಾಥ್ ಅವರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಸಮ್ಮೇಳನದಲ್ಲಿ ವಿಮೆಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಚರ್ಚಿಸಲಿದ್ದು, ವಿಮೆಯ ಮೇಲಿನ ಜಿಎಸ್ಟಿ ಅಭಿಯಾನದಡಿ ಸುಮಾರು 350 ಸಂಸದರ ಮನೆಗಳಿಗೆ ಭೇಟಿ ನೀಡಿ ಜಿಎಸ್ಟಿ ಕೈಬಿಡುವಂತೆ ಒತ್ತಾಯಿಸಲಾಗುವುದು. ವಿಮಾ ಅವಶ್ಯಕ ವಸ್ತುವಾಗಿದ್ದು, ಗ್ರಾಹಕರಿಗೆ ವಿಮೆ ಖರೀದಿಸಲು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಪ್ರೋತ್ಸಾಹ ನೀಡಬೇಕು. ಎಲ್ಐಸಿಯಲ್ಲಿ ವೃಂದ 3-4 ಹಂತದ ಹುದ್ದೆಗಳು ಖಾಲಿ ಇದ್ದು, ಅವುಗಳ ಭರ್ತಿಗೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಸಾರ್ವಜನಿಕ ವಿಮಾ ವಲಯ ಬಲಪಡಿಸಬೇಕು. ಎಲ್ಐಸಿಯು ಮತ್ತಷ್ಟು ಷೇರುಗಳನ್ನು ಮಾರಾಟ ಮಾಡಬಾರದು. ವಿಮಾ ಕಂತುಗಳ ಮೇಲೆ ವಿಶೇಷ ತೆರಿಗೆ ವಿನಾಯಿತಿ ನೀಡಬೇಕು. ಬೆಲೆ ಏರಿಕೆ ತಡೆಗಟ್ಟುವುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಮ್ಮೇಳನಕ್ಕೆ 7 ಜಿಲ್ಲೆಗಳ 16 ಶಾಖೆಗಳಿಂದ ಸುಮಾರು 250 ನೌಕರರು ಆಗಮಿಸಲಿದ್ದು, ಅದರಲ್ಲಿ 50 ಜನರು ಮಹಿಳೆಯರಾಗಿದ್ದಾರೆ ಎಂದು ಹೇಳಿದರು. ನಮ್ಮ ಅಖಿಲ ಭಾರತ ವಿಮಾ ನೌಕರ ಸಂಘಟನೆಯ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಶ್ರೀಕಾಂತ್ ಮಿಶ್ರಾ ಅವರು ಆಗಮಿಸಲಿದ್ದಾರೆ ಉದ್ಘಾಟನೆ ಮಾಡಲು. ಈ ಒಂದು ಸಮ್ಮೇಳನದಲ್ಲಿ ಅವರ ಜೊತೆಗೆ ಎಐನ ಅಂದರೆ ಅಖಿಲ ಭಾರತ ವಿಮಾ ನೌಕರ ಸಂಘಟನೆ ಜಂಟಿ ಕಾರ್ಯದರ್ಶಿ ಕಾಮ್ರೇಡ್ ಟಿವಿಎಸ್ ರವೀಂದ್ರನಾಥ್ ಅವರು ಮತ್ತು ಅವರು ದಕ್ಷಿಣ ಮಧ್ಯ ವಲಯ ವಿಮಾ ನೌಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಸಹ ಅವರು ಆಗಮಿಸಲಿದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾಗಿ ದೇಶದಲ್ಲಿ ಈ ಒಂದು ವಿಮಾ ಉದ್ಯಮ ಮೇಲೆ ಆಗ್ತಿರುವಂತಹ ಬದಲಾವಣೆಗಳು ಈ ಸರ್ಕಾರದಿಂದ ಇರ್ಬೋದು, ರೆಗ್ಯುಲೇಟರ್ IRDA ಇಂದ ಇರ್ಬೋದು, ಮತ್ತು ವಿಶೇಷವಾಗಿ ಜನಸಾಮಾನ್ಯರು ಏನು ಬೆಲೆ ಏರಿಕೆ, ನಿರುದ್ಯೋಗ ಏನು ಅನುಭವಿಸ್ತಾ ಇದ್ದಾರೆ, ಅದನ್ನ ಹೋರಾಟಗಳ ಮುಖಾಂತರ ಯಾವ ರೀತಿಯಲ್ಲಿ ನಾವು ಸರ್ಕಾರದ ಒಂದು ಗಮನಕ್ಕೆ ತರಬಹುದು ಅನ್ನೋದ್ರ ಬಗ್ಗೆ, ಮತ್ತು ವಿಶೇಷವಾಗಿ ನಮ್ಮ ವಿಮಾ ಉದ್ದಿಮೆಯಲ್ಲಿ ಏನು GST 18% ಆಗ್ತಾ ಇದ್ದಾರೆ, ಅದರ ಒಂದು ಅಭಿಯಾನ ಈಗಾಗಲೇ ನಾವು ಹಮ್ಮಿಕೊಂಡಿದ್ವಿ. ಆ ಅಭಿಯಾನದ ಭಾಗವಾಗಿ ಎಲ್ಲ ದೇಶದ 350 MP ನಾವು ಭೇಟಿಯಾಗಿ ಅವರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ವಿ. ಈ GSTಯ 18% ಜೊತೆಗೆ ವಿಮೆ ಒಂದು ಅವಶ್ಯಕ ವಸ್ತು, ಆ ನಿಟ್ಟಿನಲ್ಲಿ ಸರ್ಕಾರ ವಿಶೇಷವಾದ ಪ್ರಾತಿನಿಧ್ಯವನ್ನು ಕೊಡಬೇಕು ಈ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಅಂತೇಳಿ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಆ ಒಂದು ವಿಷಯವಾಗಿಯೂ ಸಹ ಚರ್ಚೆ ಮಾಡಲಾಗ್ತದೆ. LIC ಮಾಡಿಸಿದಂಥ ಪಾಲಿಸಿದಾರರಿಗೆ ವಿಶೇಷವಾದ ಒಂದು ಪ್ರಾತಿನಿಧ್ಯತೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಪ್ರೊವೈಡ್ ಮಾಡಬೇಕು, ವಿಶೇಷವಾದಂಥದ್ದು. ಎರಡನೇದು, ಇದನ್ನ ಹೆಚ್ಚಿನ ರೀತಿಯಲ್ಲಿ ಮೋಟಿವೇಟ್ ಮಾಡಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ, ಈ LIC ಅನ್ನು ತೆಗೆದುಕೊಳ್ಳಲಿಕ್ಕೆ ಜನಗಳಿಗೆ ಒಂದು GST ರಿಡಕ್ಷನ್ ಮಾಡೋ ಜೊತೆಗೆ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಪರ್ಚೇಸಿಂಗ್ ಪವರ್ ಹೆಚ್ಚು ಮಾಡಲಿಕ್ಕೆ ಅವರಿಗೆ ಸರ್ಕಾರ ನೀತಿಗಳನ್ನ ಜಾರಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಅದ್ರ ಜೊತೆಗೆ ನಮ್ಮ ಉದ್ದಿಮೆಯಲ್ಲಿ ಕಳೆದ ಒಂದು 5 ವರ್ಷಗಳಿಂದ ಕ್ಲಾಸ್ 3 ಮತ್ತು 4 ರಿಕ್ರೂಟ್ಮೆಂಟ್ ಆಗಲಿಲ್ಲ. ಈ ಒಂದು ರಿಕ್ರೂಟ್ಮೆಂಟ್ ಸಲುವಾಗಿ ಸಹ ಒತ್ತಾಯ ಮಾಡಿಸಿ ಈ ಒಂದು ಸಮ್ಮೇಳನದಲ್ಲಿ ಚರ್ಚೆ ಮಾಡಲಾಗ್ತದೆ. ನಂತರ ಈಗೇನು ರೆಗ್ಯುಲೇಟರ್ ಇಂದ ನಮಗೆ ಹಲವಾರು ದಾಳಿಗಳು ಬರ್ತಾ ಇದೆ, ಅದನ್ನ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹೋರಾಟದ ರೂಪುರೇಷೆಗಳನ್ನ ನಿರ್ಮಾಣ ಮಾಡೋ ರೂಪದಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಚರ್ಚೆ ಮಾಡಲಾಗ್ತದೆ. ಚರ್ಚೆ ಮಾಡಿ ಮತ್ತೆ ನಾವು ಅದಕ್ಕೆ ಒಂದು ಮುಂದಿನ ಒಂದು ಅವಧಿಗಾಗಿ ಹೋರಾಟಗಳನ್ನ ರೂಪಿಸ್ತೀವಿ. ಈ ಒಂದು ಸಮ್ಮೇಳನಕ್ಕೆ ನಮ್ಮ ವಿಭಾಗದ 7 ಜಿಲ್ಲೆಗಳಿಂದ ಸುಮಾರು 250 ಎಂಪ್ಲಾಯೀಸ್ ಭಾಗವಹಿಸಲಿದ್ದಾರೆ. ಅದರಲ್ಲಿ ಅರೌಂಡ್ 50 ಮಹಿಳಾ ಸಂಗಾತಿಗಳು ಸಹ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಸಮ್ಮೇಳನ ಬೆಳಗ್ಗೆ 9 ಒಂದು ಧ್ವಜಾರೋಹಣ ಮಾಡುವ ಮುಖಾಂತರ ಪ್ರಾರಂಭಗೊಂಡು ಭವನದಲ್ಲಿ SLV ಇಂದ ಕೊಠಾರಿ ಭವನದಲ್ಲಿ ಜರಗಲಿದೆ. ದಯಮಾಡಿ ಎಲ್ಲರೂ ಈ ಒಂದು ಸಮ್ಮೇಳನ ವರದಿಯನ್ನು ಮತ್ತೆ ಈ ಒಂದು ವಿಷಯವನ್ನು ಇಡೀ ನಮ್ಮ ಜನಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂತ
ನಮ್ಮ ವಿಶೇಷವಾದ LIC ಮೇಲೆ ಏನೆಲ್ಲ ಬದಲಾವಣೆಗಳು ತರಲಿಕ್ಕೆ ಈ ಸರ್ಕಾರ ಮತ್ತು ರೆಗ್ಯುಲೇಟರ್ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ನಮ್ಮ ಸಂಸ್ಥೆ ದೇಶದ ಒಂದು ಏಳಿಗೆಗಾಗಿ, ಇಡೀ ಒಂದು ದೇಶದ ಅಭಿವೃದ್ಧಿಗಾಗಿ 25% ಬಂಡವಾಳವನ್ನು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಸಂಸ್ಥೆಯಲ್ಲಿ 15 ಲಕ್ಷ ಪ್ರತಿನಿಧಿಗಳು ಸಹ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಏಳಿಗೆಗಾಗಿ ಸಹ ನಮ್ಮ ಸಂಘಟನೆಯಿಂದ ಹೋರಾಟ ರೂಪುರೇಷೆಯನ್ನು ಮಾಡಲಿಕ್ಕೆ ಮತ್ತು ಅದ್ರ ಜೊತೆಗೆ ಈ ನಮ್ಮ ಸಂಸ್ಥೆಯ ಒಂದು ಆಸ್ತಿಯನ್ನು ನೋಡಿಕೊಂಡಾಗ 5,52,000 ಕೋಟಿಯಷ್ಟು ಮೀರಿದ್ದು ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಚೇಂಜಸ್ ಬಂದರೂ ಸಹ ಭಾರತೀಯ ಜೀವ ವಿಮಾ ನಿಗಮ ಇವತ್ತು ದೇಶದಲ್ಲಿ ಅತ್ಯುನ್ನತ ಸಂಸ್ಥೆಯಾಗಿ ಹೊರಹೊಮ್ಮಿದ್ದು, ಇಡೀ ದೇಶದಲ್ಲೆಲ್ಲ, ಇಡೀ ಪ್ರಪಂಚದಲ್ಲೇ ಒಂದು ಉತ್ತಮವಾದ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇದನ್ನ ನಾವು ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಸಹ ಈ ಸಂಸ್ಥೆ ಸಾರ್ವಜನಿಕ ಉದ್ದಿಮೆಯಾಗಿರುವಂತಹ ಭಾರತೀಯ ಜೀವ ವಿಮಾ ನಿಗಮವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾವು ಹಲವಾರು ರೀತಿಯ ನಮ್ಮದೇ ಆದ ಒಂದು ಸಂಸ್ಥೆಯಲ್ಲಿ, ಸಂಘಟನೆಯಲ್ಲಿ ಹಲವಾರು ರೀತಿಯ ಹೋರಾಟಗಳನ್ನು ನಾವು ಮಾಡಲಿದ್ದೇವೆ. ಅದಕ್ಕಾಗಿ ಈ ಒಂದು ವರದಿಯನ್ನು, ಪತ್ರಿಕಾ ಪ್ರಕಟಣೆ ನಾವು ಮಾಡಲಿದ್ದೇವೆ ಸಂಘಟನೆ. ಮತ್ತು ಈ ಒಂದು ಸಮ್ಮೇಳನದ ಸಂಪೂರ್ಣ ವರದಿಯನ್ನು ನೀವು ತೆಗೆದುಕೊಂಡು ಜನರಿಗೆ ತಿಳಿಸಬೇಕಂತ ಮಾಡಿ. ಈ ಸಂದರ್ಭದಲ್ಲಿ ವಿಮಾ ನೌಕರರ ಸಂಘದ ರಾಯಚೂರು ಜಿಲ್ಲಾಧ್ಯಕ್ಷ ಶರಣಗೌಡ, ಲೆಕ್ಕಾಧಿಕಾರಿ ಕೃಷ್ಣಮೂರ್ತಿ, ಕಾರ್ಯದರ್ಶಿ ರಾಘವೇಂದ್ರ ಉಪಸ್ಥಿತರಿದ್ದರು.